ಇತ್ತೀಚಿನ ದಿನಗಳಲ್ಲಿ ಫೋನ್ ಅಡಿಕ್ಷನ್ ವಯಸ್ಕರಲ್ಲಿ ಮಾತ್ರವಲ್ಲದೆ ಮಕ್ಕಳಲ್ಲಿ ಕೂಡ ಹೆಚ್ಚಾಗಿದೆ. ನಿಮ್ಮ ಮಕ್ಕಳಿಗೇನಾದರೂ ಆನ್ಲೈನ್ ಗೇಮಿಂಗ್ನ ಗೀಳಿದೆ ಅಂತ ಹೇಳಿದ್ರೆ ನೀವು ಈ ಸುದ್ದಿ ನೋಡಲೇಬೇಕು. ನಿಮ್ಮ ಮಕ್ಕಳು 3 ಹೊತ್ತು ಗೇಮ್ ಆಡ್ತಾ ಇದ್ರೆ ಪೋಷಕರು ಎಚ್ಚರವನ್ನ ವಹಿಸಬೇಕು. ಬಿಕಾಸ್ ಆನ್ಲೈನ್ ಗೇಮಿಂಗ್ಗೆ 3 ಅಪ್ರಾಪ್ತ ಸಹೋದರಿಯರು ಬಲಿಯಾಗಿರುವಂತ ದಾರುಣ ಘಟನೆ ಸಂಭವಿಸಿದೆ. 9ನೇ ಮಹಡಿಯಿಂದ ಹಾರಿ 3 ಬಾಲಕಿಯರು ಸಾಮೂಹಿಕವಾಗಿ ಆತ್ಮಹತ್ಯೆಗೆ ಶರಣಾಗಿರೋದು ಯುಪಿಯ ಗಾಜಿಯಾಬಾದ್ನ ಭಾರತ್ ಸಿಟಿಯಲ್ಲಿ ನಡೆದಿರೋ ಬೆಚ್ಚಿ ಬೀಳಿಸೋ ಘಟನೆ ಇದು. 12 ವರ್ಷದ ಪಾಖಿ, 14 ವರ್ಷದ ಪ್ರಾಚಿ ಮತ್ತು 16 ವರ್ಷದ ವಿಶಿಕಾ ಸಾಮೂಹಿಕವಾಗಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅಪಾರ್ಟ್ಮೆಂಟಿನ 9ನೇ ಫ್ಲೋರ್ನಲ್ಲಿ ಇವರೆಲ್ಲರ ಕುಟುಂಬಸ್ಥರು ವಾಸವಾಗಿದ್ರು. ಬಟ್ ತಡರಾತ್ರಿ ಅವರೆಲ್ಲರೂ ಕೂಡ ಸಾಮೂಹಿಕವಾಗಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅದು ಕೂಡ 9ನೇ ಮಹಡಿಯಿಂದ ಜಿಗಿದು. ಇದಕ್ಕೆ ಬೇಸಿಕಲಿ ಲಭ್ಯ ಆಗ್ತಿರುವಂಥ ರೀಸನ್ನು ಆನ್ಲೈನ್ ಗೇಮ್ಗಳಿಗೆ ಇವರೆಲ್ಲ ತುಂಬ ಅಡಿಕ್ಟ್ ಆಗಿದ್ರು. ಬಟ್ ಅದಕ್ಕೆ ಪೋಷಕರು ಬ್ರೇಕ್ ಹಾಕುವಂಥ ಕಾರ್ಯಕ್ಕೆ ಮುಂದಾಗಿದ್ರು. ಹಾಗಾಗಿ ಹೀಗೆ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಆನ್ಲೈನ್ ಗೇಮಿಂಗ್ ವ್ಯಸನಕ್ಕೆ 3 ಅಪ್ರಾಪ್ತ ಮಕ್ಕಳು ಬಿದ್ದಿದ್ರು. ಇದರ ಎಫೆಕ್ಟು ಅವರು ಶಾಲೆಗೆ ಕೂಡ ಸರಿಯಾಗಿ ಹೋಗ್ತಾ ಇರಲಿಲ್ಲ. ಆ ವಿಚಾರವನ್ನ ತಿಳಿದು ಪೋಷಕರು ಆನ್ಲೈನ್ ಗೇಮ್ ಆಡಬಾರ್ದು ಅಂತ ಹೇಳಿ ನಿರ್ಬಂಧವನ್ನ ವಿಧಿಸಿದ್ರು. ಇದಕ್ಕೆ ಮನನೊಂದು 9ನೇ ಮಹಡಿಯಿಂದ ಹಾರಿ 3 ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಮಹಡಿಯಿಂದ ಹಾರಿದ್ದಾರೆ. ಅಪ್ಪ ಅಮ್ಮ ಕ್ಷಮಿಸಿ, ನಮ್ಗೆ ಆನ್ಲೈನ್ ಗೇಮ್ ಬಿಟ್ಟರೆ ಜೀವನಾನೇ ಇಲ್ಲ ಹಿಂಗಂತ ಹೇಳಿ ಕ್ಷಮೆ ಕೇಳಿ 3 ಬಾಲಕಿಯರು ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಆನ್ಲೈನ್ ಗೇಮಿಂಗ್ನ ವ್ಯಸನ ಮಕ್ಕಳಲ್ಲಿ ಎಷ್ಟರ ಮಟ್ಟಿಗೆ ಹೆಚ್ಚಾಗ್ತಿದೆ ಅನ್ನುವಂಥದ್ದು ಆತಂಕಕಾರಿ ಬೆಳವಣಿಗೆ. ಈಗ ಆನ್ಲೈನ್ ಗೇಮ್ ಬಿಟ್ಟರೆ ನಮಗೆ ಜೀವನಾನೇ ಇಲ್ಲ ಅಂತ ಮಕ್ಕಳು ಹೇಳ್ತಾರೆ ಅಂತ ಹೇಳಿದ್ರೆ ಇವ್ರಿಗೆ ಬೇರೆ ಯಾವುದೋ ಎಕ್ಸ್ಪೋಜರೇ ಲೈಫಲ್ಲಿ ಸಿಕ್ಕಿಲ್ಲ. ಹಾಗಾದರೆ ಸ್ಟಡೀಸ್ ಕಡೆಗೆ ಗಮನ ಇರೋದಿಲ್ಲ, ಆಚೆ ಫ್ರೆಂಡ್ಸ್ ಜೊತೆ ಗ್ರೌಂಡ್ನಲ್ಲಿ ಆಟ ಆಡಬೇಕು ಅನ್ನುವಂಥದ್ದಿಲ್ಲ, ಅಥವಾ ಮನೆಯಲ್ಲಿ ಪೋಷಕರ ಜೊತೆಯಲ್ಲಿ ಕೂಡ ಇವರಿಗೆ ಬಾಂಡೇಜ್ ಎಷ್ಟರ ಮಟ್ಟಿಗಿತ್ತು ಅನ್ನೋದು ಇಲ್ಲಿ ಪ್ರಶ್ನೆ ಆಗತ್ತೆ. ಅದೂ ಬೇಡ ಅಂತ ಹೇಳಿ ಆನ್ಲೈನ್ ಗೇಮಿಂಗ್ಗೆ ನಮಗೆ ಸರ್ವಸ್ವ ಅಂತ ಹೇಳಿ ಮಕ್ಕಳು ಆತ್ಮಹತ್ಯೆವರೆಗೂ ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ ಎಷ್ಟು ಅಡಿಕ್ಷನ್ ಇದೆ. ಆ್ಯಂಡ್ ಇದು ಮಾರಕ ಬೆಳವಣಿಗೆ ಕೂಡ ಹೌದು. ರೈಟ್, ಈ ಬಗ್ಗೆ ಮಾತನಾಡೋದಕ್ಕೆ ಮನೋವೈದ್ಯರು ಡಾಕ್ಟರ್ ಪದ್ಮಾಕ್ಷಿ ಲೋಕೇಶ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಹಲೋ ಡಾಕ್ಟರ್, ವೆರಿ ಗುಡ್ ಮಾರ್ನಿಂಗ್. ಫಸ್ಟ್ ಆಫ್ ಆಲ್, ಒಂದು ಆತಂಕಕಾರಿ ಬೆಳವಣಿಗೆ, ಮಕ್ಕಳ ಮನಸ್ಥಿತಿಯ ಮೇಲೆ ಬಹಳ ಮಾರಕ ಪರಿಣಾಮ ಉಂಟು ಮಾಡುವ ಅಡಿಕ್ಷನ್. ಬಟ್ ಸ್ಟಿಲ್ ಇಟ್ ಇಸ್ ನಾಟ್ ಸ್ಟ್ರೇಂಜ್, ಇಟ್ ಇಸ್ ಬಿಕಮಿಂಗ್ ವೆರಿ ಕಾಮನ್ ಅಂತ. ಇಷ್ಟು ಅಡಿಕ್ಷನ್ನು ಹೆಂಗೆ ಸಾಧ್ಯ ಆಗ್ತಿದೆ ಅಂತ ಒಬ್ಬ ಮನೋವೈದ್ಯರಾಗಿ ನೀವು ನೋಡ್ತೀರಾ? ಆ್ಯಂಡ್ ಇದರ ಅಡ್ವರ್ಸ್ ಎಫೆಕ್ಟ್ ಬಗ್ಗೆ ಹೇಳೋದಾದ್ರೆ? ಒಂದು ಸೊಸೈಟಿಯ ಬೆಳವಣಿಗೆಗೆ ಸಂಪೂರ್ಣವಾದಂತ ಮಾರಕವಾದಂತ ವಿಚಾರ. ಯಾಕಂದ್ರೆ ನಮ್ಮ ಯಂಗ್ ಜನರೇಷನ್ ಎಲ್ಲ ಈ ರೀತಿಯಾದಂತ ಅಡಿಕ್ಷನ್ಸ್ಗೆ ಒಳಗಾಗಿ ಅವ್ರು ಮಾಡೋ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಮಾಡಕ್ಕೆ ಸಾಧ್ಯನೇ ಇಲ್ಲ, ಓದಕ್ ಆಗ್ತಾ ಇಲ್ಲ, ಯಾವಾಗ್ಲೂ ಮೊಬೈಲಲ್ಲೇ ಇರ್ತಾರೆ, ಗೇಮ್ ಆಡ್ತಾ ಇರ್ತಾರೆ. ಏನ್ ಮಾಡ್ತಾ ಇದೀವಿ, ಊಟ ಮಾಡ್ತಾ ಇದೀವ, ಇನ್ನೊಬ್ರ ಜೊತೆ ಮಾತಾಡ್ತಾ ಇದೀವಿ, ಯಾವುದ್ರ ಮೇಲೂ ಅವರ ಒಂದು ಕಾನ್ಸಂಟ್ರೇಷನ್ ಇರೋಲ್ಲ, ಇಂಪಾರ್ಟೆನ್ಸ್ ಕೊಡಲ್ಲ. ಸೊ ಹಾಗಾಗಿ ಮಾಡ್ತಿರೋಂತ ಕೆಲಸ ಸರಿಯಾಗಿ ಮಾಡಕ್ಕಾಗದೆ ಅವರ ಒಂದು ಕ್ವಾಲಿಟಿ ಪರ್ಫಾರ್ಮೆನ್ಸ್ ಫುಲ್ಲು ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಚೆನ್ನಾಗಿ ಇಂಟೆಲಿಜೆಂಟ್ ಆಗಿರುವಂತ ಮಕ್ಕಳು ಓದೋದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಕ್ಕಾಗದೆ ಮಾರ್ಕ್ಸ್ ಕಡಿಮೆ ಆಗುತ್ತೆ. ಆಮೇಲೆ ಸ್ಕಿಲ್ ಸೆಟ್ ಕಲಿಯಲ್ಲ. ಮುಂದಿನ ದಿನಗಳಲ್ಲಿ ಮಾಡ್ತಿರೋ ಕೆಲಸದ ಮೇಲೆ ತಿರ್ಗಾ ಹೆಲ್ಪ್ಲೆಸ್ನೆಸ್ ಅನ್ಸೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಅಯ್ಯೋ ನನ್ಗೇನು ಗೊತ್ತಿಲ್ಲ, ಮಾಡಕ್ ಆಗ್ತಿಲ್ಲ ಅನ್ನೋದು ಫೀಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಬರೀ ಅಡಿಕ್ಷನ್ ಇಂದ ಒಂದೇ ಕಡೆ ಕುತ್ಕೊಂಡು ಊಟ ಮಾಡ್ತಿರ್ತಾರೆ, ಅದರಿಂದ ಜಾಸ್ತಿ ಕ್ಯಾಲರೀಸು ಖರ್ಚಾಗಲ್ಲ, ಒಬೆಸಿಟಿ ಬರುತ್ತೆ, ಟೈಪ್ 2 ಡಯಾಬಿಟಿಸ್, ಟೈಪ್ 1 ಡಯಾಬಿಟಿಸ್ ಬೇಗ ಬರೋ ಸಾಧ್ಯತೆ ಇರ್ತವೆ. ಕಮ್ಯುನಿಕೇಶನ್ ಸ್ಕಿಲ್ಸ್ ಅಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ. ಹೆಣ್ಣು ಮಕ್ಕಳಲ್ಲಿ ಅವರ ಒಂದು ತಿಂಗಳ ಆಗುವಂತ ಮುಟ್ಟಿನ ಸಮಸ್ಯೆಗಳಲ್ಲಿ ಹೆಚ್ಚು ಕಡಿಮೆ ಆಗುವಂತ ಸಾಧ್ಯತೆ ಇರುತ್ತೆ. ಬಹಳಷ್ಟು ಮಾನಸಿಕವಾದಂತ, ಬಹಳಷ್ಟು ದೈಹಿಕವಾದಂತ ಸಮಸ್ಯೆಗಳು. ಅದಾದ ನಂತರ ರಿಲೇಶನ್ಶಿಪ್ಸ್ ಅಲ್ಲಿ ಪ್ರಾಬ್ಲಮ್ ಬರುತ್ತೆ. ಅದನ್ನ ಮಾಡ್ಬೇಡ ಅಂತ ಪೇರೆಂಟ್ಸ್ ಹೇಳಿದ್ರೆ ಚಿಡ್ಚಿಡಾಗೋದು, ಇರಿಟೇಟ್ ಆಗೋದು, ಗಲಾಟೆ ಮಾಡುವಂಥದ್ದು, ಇವೆಲ್ಲವೂ ಆಗುತ್ತೆ. ಆಮೇಲೆ ಏನಾದ್ರೂ ಮೊಬೈಲ್ ಅಲ್ಲೇ ಆಡ್ಕೊಂಡಿರ್ಬೇಕು, ಬೇರೆ ಬೇಡವೇ ಬೇಡ. ಸೊ ಫ್ಯಾಮಿಲಿ ರಿಲೇಶನ್ಶಿಪ್ಸ್ ಪ್ರಾಬ್ಲಮ್ ಆಗುತ್ತೆ. ಎಲ್ಲಾ ತರದ ಸಮಸ್ಯೆಗಳಾಗಿ ಸೊಸೈಟಿ ಎಫೆಕ್ಟ್ ಆಗುತ್ತೆ. ಸೊ ಡಾಕ್ಟರ್, ಈಗ ಅಡ್ವರ್ಸ್ ಎಫೆಕ್ಟ್ ಬಗ್ಗೆ ನಮಗೆ ಹೇಳಿದ್ರಿ, ಆ್ಯಂಡ್ ಹೆಲ್ತ್ ಮೇಲೆ ಆಗುವಂಥ ಇಂಪ್ಯಾಕ್ಟ್ ಬಗ್ಗೆ ಹೇಳಿದ್ರಿ. ಬಟ್ ಇಲ್ಲಿ ಈ ಕೇಸ್ನಲ್ಲಿ ಮಕ್ಕಳು ಆನ್ಲೈನ್ ಗೇಮಿಂಗ್ ಬಿಟ್ಟರೆ ನಮಗೆ ಜೀವನಾನೇ ಇಲ್ಲ, ನಮ್ಮನ್ನು ಕ್ಷಮಿಸಿ ಅಂತ ಹೇಳ್ಬಿಟ್ಟು ಆತ್ಮಹತ್ಯೆಗೆ ಶರಣಾಗಿರೋದು. ಅಂದರೆ ಎಷ್ಟು ಇನ್ ಡೆಪ್ತ್ ಮಕ್ಕಳು ಇದಕ್ಕೆ ಅಡಿಕ್ಟ್ ಆಗಿದ್ದಾರೆ ಅನ್ನೋದು. ಆ್ಯಂಡ್ ಇದರಿಂದ ಮಕ್ಕಳನ್ನ ಹೊರಗೆ ತಗೊಂಡು ಬರಬೇಕು ಅಂತಂದರೆ ಪೋಷಕರ ಜವಾಬ್ದಾರಿ ಯಾವ ರೀತಿ ಆಗಿರಬೇಕು? ಇದೇನು ಈ 3 ಜನ ಹೆಣ್ಮಕ್ಳ ವಿಚಾರ ಕೇಳಿ ಬಹಳ ಬೇಜಾರಾಯ್ತು.
ಇವು ಈ ತರ ಏನು ಅಂದ್ರೆ ಅವ್ರ ಜೊತೆಗೆ ಇರ್ತಾರೆ, ಜೊತೆಗೆ ಸ್ನಾನ ಮಾಡ್ತಿರ್ತಾರೆ, ಜೊತೆಗೆ ಸ್ಕೂಲ್ ಹೋಗ್ತಿದ್ದಾರೆ, ಎಲ್ಲಾ ಆಕ್ಟಿವಿಟೀಸ್ ಜೊತೆಗೆ ಮಾಡ್ತಿರೋದ್ರಿಂದ ಅಡಿಕ್ಷನ್ ಅಷ್ಟು ಮಟ್ಟಕ್ಕೆ ಆಗೇ ಇರುತ್ತೆ. ಆಮೇಲೆ ನಮ್ಗೆ ಆಗ್ತಾ ಇಲ್ಲ ಇದನ್ನ ಮಾಡಕ್ ಆಗಲ್ಲ ಅಂತ ಯಾರೋ ಒಬ್ರು ಹೇಳಿರ್ತಾರೆ, ಎಲ್ಲಾರು ಅದನ್ನ ಇನ್ಸ್ಟೆಂಟ್ ಆಗಿ ಫಾಲೋ ಮಾಡೋದ್ರ ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಅಡಿಕ್ಷನ್ ಇಂದ ವ್ಯಕ್ತಿಗೆ ಎಷ್ಟು ಎಲ್ಲಾ ಏಜ್ ಗ್ರೂಪ್ಸ್, ಬರೀ ಚಿಕ್ಕ ಮಕ್ಳು ಅಂತ ಹೇಳಕ್ಕಾಗಲ್ಲ, ಎಲ್ಲಾ ತರದ ಏಜ್ ಗ್ರೂಪ್ಸ್ ಅವ್ರು ಎಷ್ಟು ಮಟ್ಟಿಗೆ ಅಡಿಕ್ಟ್ ಆಗಿರ್ತಾರೆ ಅಂದ್ರೆ ಅದ್ರಿಂದ ನನ್ಗೆ ಇರಕ್ಕೆ ಆಗಲ್ಲ. ಒಂದ್ಸತಿ ಅವರಿಂದ ಮೊಬೈಲ್ ಕಿತ್ಕೊಂಡ್ಬಿಟ್ರೆ ಅಥವಾ ಕರೆಂಟ್ ಹೋಗ್ಬಿಟ್ರೆ, ಮೊಬೈಲ್ ಕಿತ್ಕೊಳ್ಳೋದು ಬೇಡ, ಕರೆಂಟೇ ಇಲ್ಲ ಅಂತ ಹೇಳಿ ಮೊಬೈಲ್ ಚಾರ್ಜ್ ಇಲ್ಲ ಅಂದ್ರೆ ಬಿಡಿ ಒಂಥರ ಈ ಡ್ರಗ್ಸ್ ಅನ್ನ ವಿತ್ಡ್ರಾ ಮಾಡಿದಾಗ ಏನ ರಿಯಾಕ್ಷನ್ ಆಗುತ್ತೆ, ಅದೇ ತರದ ಒಂದು ಚೇಂಜಸ್ ಇವರಲ್ಲೂ ಇರುತ್ತೆ. ಬೇಕು 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 ಅನ್ಸ್ತಾ ಇರುತ್ತೆ. ರೈಟ್, ಫೈನ್ ಡಾಕ್ಟರ್, ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ. ಒಟ್ಟಾರೆ ಮಕ್ಕಳಲ್ಲಿ ಹೆಚ್ಚಾಗ್ತಿರುವಂತಹ ಆನ್ಲೈನ್ ಗೇಮಿಂಗ್ ಗೀಳಿನಿಂದ ಅವ್ರನ್ನ ಹೊರಗೆ ತರೋದ್ರ ಜೊತೆಗೇನೆ ಮಕ್ಕಳ ಈ ಅಡಿಕ್ಷನ್ ಅನ್ನ ಹೊರಗೆ ತರಬೇಕು. ಆ್ಯಂಡ್ ಅವರ ಮನಸ್ಥಿತಿಗೆ ಪೋಷಕರು ಹಾಗೆ ಶಿಕ್ಷಕರು, ದೊಡ್ಡವರು ಎಲ್ಲರೂ ಕೂಡ ಸರಿಯಾದಂಥ ಕೌನ್ಸಿಲಿಂಗನ್ನು ಕೊಟ್ಟಂಥ ಸಂದರ್ಭದಲ್ಲಿ ಮಾತ್ರ ಮಕ್ಕಳು ಈ ಗೀಳಿನಿಂದ ಹೊರಬರೋದಕ್ಕೆ ಸಾಧ್ಯ ಅಂತ ಕಾಣುತ್ತೆ. ನೋಡೋಣ ಎಷ್ಟರ ಮಟ್ಟಿಗೆ ಮಕ್ಕಳನ್ನ ಇದರಿಂದ ಬಚಾವ್ ಮಾಡೋದಕ್ಕೆ ಸಾಧ್ಯ ಮುಂದಿನ ದಿನಗಳಲ್ಲಿ ಅಂತ.